ಶ್ರೀ ಗಣೇಶ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೋವಿಂದ ಫ್ಲೋ. ರಾವಣನ ತಾಯಿ ಕೈಕೇಸಿ ಶಿವನ ಭಕ್ತಳಾಗಿರುತ್ತಾಳೆ. ಅವಳು ಸಮುದ್ರ ತಟದಲ್ಲಿ ಮಣ್ಣಿನಿಂದ ಶಿವನ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ. ಪ್ರತಿ ಸಲ ಅಲೆ ಜೋರಾಗಿ ಬಂದಾಗ ಆ ಮರಳಿನ ಲಿಂಗ ಕೊಚ್ಚಿಕೊಂಡು ಹೋಗುತ್ತಿತ್ತು. ಇದರಿಂದ ಕೈಕೇಸಿ ತುಂಬ ಬೇಜಾರಲ್ಲಿರ್ತಿದ್ಲು. ಇದನ್ನು ನೋಡಿದ ರಾವಣ ಅವಳಿಗೆ ನಾನು ನಿಂಗೆ ಆತ್ಮಲಿಂಗವನ್ನು ತಂದು ಕೊಡ್ತೇನೆ ಎಂದು ಪ್ರಮಾಣ ಮಾಡುತ್ತಾನೆ. ಅದಕ್ಕೋಸ್ಕರ ರಾವಣ ಘೋರವಾದ ಶಿವನ ತಪಸ್ಸು ಮಾಡ್ತಾನೆ. ತಪಸ್ಸಿಗೆ ಖುಷಿಯಾದ ಶಿವ ಅವನ ಮುಂದೆ ಪ್ರಕಟವಾಗಿ ಕೇಳ್ತಾನೆ, ನಿಂಗೆ ಏನು ವರಹ ಬೇಕು ಅಂತ. ಇದಕ್ಕೋಸ್ಕರ ರಾವಣ ನನಗೆ ನಿನ್ನ ಆತ್ಮಲಿಂಗ ಬೇಕು ಅಂತ ಹೇಳುತ್ತಾನೆ. ನಾನು ನಿಂಗೆ ಆತ್ಮಲಿಂಗವನ್ನು ಕೊಡುತ್ತೇನೆ, ಆದರೆ ಒಂದು ಷರತ್ತು ಇದೆ ಎಂದು ಶಿವನು ಹೇಳ್ತಾನೆ. ಷರತ್ತು ಏನೆಂದರೆ, ಆತ್ಮಲಿಂಗ ಎಲ್ಲಿ ನೀನು ಕೆಳಗೆ ನೆಲಕ್ಕೆ ತಾಗಿಸ್ತೀಯ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತದೆ ಎಂದು ಶಿವನು ಹೇಳುತ್ತಾನೆ. ಇದಕ್ಕೆ ಸರಿ ಅಂತ ಹೇಳಿದ ರಾವಣ ಆತ್ಮಲಿಂಗವನ್ನು ಹೊತ್ತುಕೊಂಡು ಲಂಕೆದ ಕಡೆಗೆ ಹೊರಡ್ತಾನೆ. ಇದನ್ನು ನೋಡಿದ ನಾರದ ವಿಷ್ಣು ಹಾಗೂ ಗಣೇಶನ ಬಳಿ ಸಹಾಯಕ್ಕೆ ಮೊರೆ ಹೋಗುತ್ತಾನೆ. ವಿಷ್ಣುವಿನ ಸಹಾಯದಿಂದ ಸುದರ್ಶನ ಚಕ್ರವನ್ನು ಬಿಟ್ಟು ಸಂಜೆ ಮುಸುಕು ಆಗುವಂತೆ ನೋಡುತ್ತಾನೆ. ಅತಿ ನಿಷ್ಠೆ ಆದ ರಾವಣ ಸಂಜೆ ಆದ ಕಾರಣ ಸಂಧ್ಯಾ ವಂದನೆ ಮಾಡಬೇಕೆಂದು ಅಲ್ಲಿ ಇದ್ದ ಬ್ರಾಹ್ಮಣ ವೇಷದಲ್ಲಿ ಇದ್ದ ಗಣೇಶನಿಗೆ ಈ ಆತ್ಮಲಿಂಗವನ್ನು ಕೊಟ್ಟು ಜೋಪಾನ ಮಾಡಿಕೊಳ್ಳಲು ಹೇಳುತ್ತಾನೆ. ಗಣೇಶನು ಬುದ್ಧಿವಂತಿಕೆಯಿಂದ ಒಂದು ಷರತ್ತನ್ನು ಹಾಕುತ್ತಾನೆ. ನಾನು ನಿನ್ನ ಹೆಸರು 3 ಬಾರಿ ಕರೆಯುತ್ತೇನೆ, ಬರದೇ ಹೋದಲ್ಲಿ ನಾನು ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಈ ಷರತ್ತಿಗೆ ಒಪ್ಪಿಕೊಂಡ ರಾವಣ ಸಂಧ್ಯಾ ವಂದನೆ ಮಾಡಲು ಹೋಗುತ್ತಾನೆ. ಗಣೇಶನು ಬುದ್ಧಿವಂತಿಕೆಯಿಂದ 2 ಬಾರಿ ಮೆಲ್ಲನೆ ಕರೆದು 3ನೇ ಬಾರಿ ಜೋರಾಗಿ ಕರೆದು ಆ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟು ಬಿಡುತ್ತಾನೆ. ಇದರಿಂದ ಸಿಟ್ಟುಗೊಂಡ ರಾವಣ ಅವನ ಫುಲ್ ಶಕ್ತಿ ಯೂಸ್ ಮಾಡಿ ಆ ಆತ್ಮಲಿಂಗವನ್ನು ನೆಲದಿಂದ ತೆಗಿಲಿಕ್ಕೆ ಟ್ರೈ ಮಾಡ್ತಾನೆ. ಸಿಟ್ಟಿಂದ ರಾವಣ ಶಿವನ ಆತ್ಮಲಿಂಗವನ್ನ ಭೂಮಿಯಿಂದ ತೆಗೆಯಲು ಪ್ರಯತ್ನಿಸುತ್ತಾನೆ. ಇವನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಶಿವನ ಆತ್ಮಲಿಂಗ ಸಂಪೂರ್ಣವಾಗಿ ಭೂಮಿಯಿಂದ ತೆಗೆಯಲ್ಪಡುವುದಿಲ್ಲ. ಬದಲಿಗೆ ಕೆಲವೊಂದು ಚೂರುಗಳಾಗಿ ಇವನ ಕೈಗೆ ಬರುತ್ತದೆ. ಇವನು ಆ ಚೂರುಗಳನ್ನ ಸಿಟ್ಟಿನಿಂದ ದೂರದ ಜಾಗಕ್ಕೆ ಎಸೆಯುತ್ತಾನೆ. ಇಂದಿಗೂ ಕೂಡ ಇವನು ಎಸೆದಂತ ಜಾಗಗಳನ್ನು ನಾವು ಪೂಜೆ ಮಾಡುತ್ತೇವೆ. ಮುರುಡೇಶ್ವರ, ದಾರೇಶ್ವರ, ಸಜ್ಜೇಶ್ವರ, ಗುಣವಂತೇಶ್ವರ ಹಾಗೂ ಕಾರವಾರದ ಸದಾಶಿವ ದೇವಸ್ಥಾನಗಳು ಶಿವನ ಆತ್ಮಲಿಂಗದ ಚೂರುಗಳು ಬಿದ್ದ ಜಾಗಗಳಾಗಿವೆ. ಗಣೇಶ ಮತ್ತು ಮೂಲ ಆತ್ಮಲಿಂಗ ಇರುವ ಜಾಗವೇ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ. ಈ ಥರ ಇಂಟ್ರೆಸ್ಟಿಂಗ್ ಕಾಂಟೆಂಟಿಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಗೋವಿಂದ ಫ್ಲೋ. ಧನ್ಯವಾದಗಳು.